ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಮನೇಲಿ ನಾವು ಇದ್ದಕ್ಕಿದ್ದಂಗೆ ದಿಢೀರನ್ನೇ ಒಂದು ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಬಟ್ಟೆಗಳೆಲ್ಲನೂ ಮಧ್ಯಾಹ್ನ ತೊಳೆದಾಕ್ತೆ, ಸಾಯಂಕಾಲದಷ್ಟೊತ್ತಿಗೆ ಒಣಗಿತ್ತು. ಸಖತ್ ಬಿಸಿಲಲ್ವ ಆಚೆ ಕಡೆ. ಅದನ್ನೆಲ್ಲನೂ ಇವಾಗ ಐರನ್ನ ಮಾಡ್ತಾಯಿದ್ದೀನಿ. ನಾ ಬಟ್ಟೆ ಹೊಂದಿಸ್ಕೊಳ್ಳೋದು ಹಾಗೆ ಗ್ಯಾಜೆಟ್ ಹೊಂದಿಸ್ಕೊಳ್ಳೋದೇ ಆಗೋಯ್ತು. 11 ಗಂಟೆಯಿಂದ ಶುರು ಮಾಡಿದೆ. ಸ್ನೇಹಿತರೆ, 11:45 ಹತ್ರ ಆಯಿತು. ಪಾಪ ನನ್ನ ಮಗ ಮಲ್ಕೊಳ್ತಾನೆ ಇರಲಿಲ್ಲ. ಅಮ್ಮ ಬನ್ನಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಟವಲ್ ಹಿಡ್ಕೊಂಡು ಆಟ ಆಡ್ತಾನೆ ಇದ್ದ. ಏನು ಮಗಳ, ನಿನ್ನನ್ನು ಮಾತ್ರ ಅಲ್ಲ, ವಿಕಣ್ಣನು ಬಿಟ್ಬಿಟ್ಟು ಹೋಗ್ತಾ ಇದೀವಿ. ಒಂದು ಬ್ಯಾಗ್ ರೆಡಿ ಇದೆ, ಇವೆಲ್ಲ ನಮ್ಮ ಗ್ಯಾಜೆಟ್ಸ್ಗಳು. ಇವೆಲ್ಲ ನೇತಾಕೊಂಡು ಹೋಗ್ಬೇಕು ಇವಾಗ. ನೀನು ಕರ್ಚೀಪ್ ಇದ್ರೊಳಗಡೆ ಇಟ್ಕೊಂಡಿದ್ದೀನಿ. ಇಲ್ಲಿ ನಿಂಗೆ ಗೊತ್ತಿದ್ದು ಕರ್ಚೀಪು. ಥ್ಯಾಂಕ್ ಯು. ಬಾಯ್ ಮಗಳು. ಕಷ್ಟ. ಬಾಯ್. ನಾನು ತಗೊಂಡಿದ್ದೆ, ಬರ್ತೀವ ಪಚ್ಚ. ಎಲ್ಲ ತರ್ತೀನಿ. ನಮ್ಮ ಯಜಮಾನ್ರು ಹೊಸ ಕಾರಲ್ಲಿ ಟ್ರಿಪ್ ಕರ್ಕೊಂಡು ಹೋಯ್ತಾರಲ್ವ ಯಜಮಾನ್ರು? ಯಾವ ಕಡೆ ಕರ್ಕೊಂಡು ಹೋಯ್ತಾ ಇದ್ದೀರಾ? ಧರ್ಮಸ್ಥಳ. ಅವೆಲ್ಲ ಮುಂದೆ ಹೋಗೋದು, ಮುಂದೆ ಹೋಯ್ತಾ ಇರೋದು. ಹಿಂಗೆ ಪೆಟ್ರೋಲ್ ತುಂಬಿಸ್ಕೊತಾ ಇರೋದು, ಹೋಯ್ತಾ ಇರೋದು ಅಷ್ಟೇ. ಆಯ್ತು. ಬೇಕಾದ್ರೆ ನಾವು ಅದಕ್ಕೆ ಕೂರಿಸ್ಬೋದು. ನಿಮಗೆ ಕೂರಿಸ್ಬೋದು ಬೇಕಾದ್ರೆ. ನನ್ನ ಮಗ ಪಾಪ ನಮ್ಮ ಯಜಮಾನ್ರು ಕಷ್ಟಪಟ್ಟು ತೊಳೆದಿದ್ದು. ನನ್ನ ಮಗ ಮಾರ್ಕ್ ಮಾಡಿ ಕಳ್ಸೋದು. ನಮ್ಮ ಅದಕ್ಕೆ ಟ್ರೆನ್ಸಿಗೆ ಕರ್ಕೊಂಡ್ಬಂತಾರೆ. ನಂಗೆ ಈಗ ಏನೇನು ಬೇಕು ಎಲ್ಲ ಕೊಡಿಸ್ತಾರಲ್ವ ಅದಕ್ಕೆ. ಸ್ನೇಹಿತರೆ, ಬಟ್ಟೆಗಳನ್ನ ತೊಗೊಂಡು ಮನೆಗೆ ಬಂದು ಅದಕ್ಕೆ ವಸಂತಣ್ಣಗೆ ಅಂತ ಒಂದು ಶರ್ಟ್ ತೊಗೊಂಡಿದ್ರು. ಆ ಶರ್ಟು ಅವ್ರಿಗೆ ಸ್ವಲ್ಪ ದೊಡ್ಡದಾಗ್ಬಿಟ್ಟಿತ್ತು. ಹಾಗಾಗಿ ವಸಂತಣ್ಣನು ನಮ್ಮ ಯಜಮಾನ್ರನ್ನು ಚೇಂಜ್ ಮಾಡ್ಕೊಬರೋಕ್ಕೆ ಅಂತ ಹೋದರು. ಇಲ್ಲಿರೋ ಹೂಗಳೆಲ್ಲ ನಮ್ಮ ಅದಕ್ಕೆ ಅವ್ರ ಮನೆದು, ನಮ್ಮ ಅದಕ್ಕೆ ಬೆಳೆದಿರೋದು ನೋಡಿ. ರೆಡಿ ಆಗ್ಬಿಟ್ಟು ನೀರು ಹಾಕ್ತಾವ ನಮ್ಮ ಅದಕ್ಕೆ. ಅದಕ್ಕೆ ನಮ್ಮ ಯಜಮಾನ್ರನ್ನು ವಸಂತಣ್ಣನ ಬಂದಮೇಲೆ ನಾವು ಧರ್ಮಸ್ಥಳ ಕಡೆ ಪಯಣನ ಶುರು ಮಾಡೋದು. ಏನು ವಸಂತಣ್ಣ? ಮೂರು ಜನನೂ ಅರ್ಧ ಕೊಟ್ಟರೆ ಒಂದು ಅರ್ಧ ನಿಮಗೆ ಆಯ್ತದೆ. ಬುದ್ಧಿವಂತರು. ನೋಡಿ ಹೆಂಗೆ ಕೇಳಿದ ತಕ್ಷಣ ಅರ್ಧನೇ ಮುರ್ದು ಕೊಡ್ತಾರೆ ನಮ್ಮ ಅದಕ್ಕೆ. ಅರ್ಧ ಒಂದಾಯ್ತು ಈಗ. ಇಲ್ಲೇ ತಿನ್ನಲ್ಲ ನಾನು, ಆಮೇಲೆ ತಿಂತೀನಿ. ವರ್ಕೆ ಸಿಗ್ತಾ ಇಲ್ಲ. ಅದ್ರೊಳಗಡೆ ಇದ್ರೆ ಅದಕ್ಕೆ ವೈನ್ ಆಗ್ಬಿಡುತ್ತೆ. ವೈನ್ ಒಳ್ಳೆ ಫ್ಲೇವರಲ್ಲಿ ಇದಾವೆ. ನಿಮ್ಮ ಬಾವಾಗ ನೀವೇ ಹಂಗೆ ಬಾಯಿ ಕೊಡಬೇಕು. ಏನ್ರಿ, ಬಾಯಿ ಕೊಡ್ರಿ. ಆಮೇಲೆ ಕೊಟ್ಟೇ ಇಲ್ಲ ಅಂತ ಆಮೇಲೆ ಹೊಟ್ಟೆಗಿಟ್ಟೆ ನೋವ ನಾವೇನು ಮಾಡೋಣ ವಸಂತಣ್ಣ? ಇನ್ನು ನಾವು 2 ದಿವಸ ಬೇರೆ ಮನೆಗೆ ಹೋಗೋದು. ಅದಕ್ಕೆ ಫೀಮೇಲ್ ನೀವು ಹೇಳ್ಬೇಕು ಕಳಕ್ಕೆ, ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಸುಮ್ಮನೆ ಕೂತ್ಕೊಳಕ್ಕ ಕರ್ಕೊಂಬಂದಿದ್ದು ನಾವು ನಿಮ್ಮನ್ನ. ಮಂಕಳಕ್ಕೆ ನಿದ್ದೆ ಹೊಡಿರಿ ಅಂತ ಕರ್ಕೊಂಬಂದಿದ್ವು ನಾವು ನಿಮ್ಮವ. ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಹೇಳಿ ಎದ್ದೇಳಿ, ಧರ್ಮಸ್ಥಳ ಸಿಗೋವರೆಗೂ ಮಲಗದಿರಿ. ಸ್ನೇಹಿತರೆ, ನಾನು ಸುಮ್ಮನೆ ನಮ್ಮ ಅದಕ್ಕೆ ಅವಾಗ ಈ ರೀತಿ ಗೋಳು ಕೇಳ್ತಾ ಇರ್ತೀನಿ. ಪಾಪ ನಾನು ಏನಂದ್ರೂ ಮಾತಾಡಲ್ಲ, ಸುಮ್ಮನೆ ಆಯ್ತಾರೆ.
ಪಂಚಕಜಾಯ ಇದು ತಗೊಳ್ಳಿ ತಗೊಳ್ಳಿ ಸರ್ ತಗೊಳ್ಳಿ ಅದಕ್ಕೆ ಅವ್ರಿ ಸಾಕು ಅದರಲ್ಲಿ ತಗೊಳ್ಳಿ ಅದರಲ್ಲೇ ನಂಗೆ ಹೊಡೆದ ಕೊಡಿ. ಯಜಮಾನ್ರು ಬೆಳಗ್ಗೆ ನನ್ನ ಮಗಂಗೆ ಹೊತ್ತಕ್ಕೂ ಬಿಡಲಿಲ್ಲ, ಗಲೀಜಾಗ್ಬಿಡುತ್ತೆ ಮಗನೇ ಗಲೀಜಾಗ್ಬಿಡುತ್ತೆ, ನಾನು ತೊಳೆದಿದ್ದೀನಿ ಹೊರಸಿದ್ದೀನಿ ಅಂತ ನನ್ನ ಮಗಳೂ ಇಳಿಸ್ಬಿಟ್ರು. ಈಗ ನೋಡಿದಾರೆ ಆದರೂ ಈಗ ಕಾರ್ ಒಳಗಡೆ ಎಲ್ಲ ಚಲ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಕಾಡು ಮನಸ್ಸು ಅನ್ನೋದು. ವಸಂತಣ್ಣ ಹೋಗಿ 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 ಕಾಡಿಂದ ಹಿಡ್ಕೊ ಬಂದ್ಬಿಟ್ಟಿದ್ರಲ್ಲ ನಿಮ್ಮ ಹೆಂಡ್ತಿನ. ಹೋಟೆಲ್ ಸಹ್ಯಾದ್ರಿ ಅಂತ ಫುಲ್ ಸ್ನ್ಯಾಕ್ಸ್ ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಪಾನಿಪುರಿ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಕರೆಕ್ಟಾಗಿ 4 ಜನಕ್ಕೆ ಒಂದೊಂದು ಕೊಟ್ಟಿದ್ದಾರೆ. ಪೂರಿ, ಮಸಾಲೆ ಪೂರಿ, ಬಜ್ಜೆ, ಈಗ ನಮ್ಮ ಅದಕ್ಕೆ ನಮ್ಮ ಬಾಯಿ ಒಳಗಡೆ ಹೆಂಗೆ ಇಡ್ತಾರೆ ನೋಡ್ತಾ ಇರಿ. ಹೆಂಗೆ ಎಲ್ಲಾದ್ರೂ ಬೇಲ್ ಬಿಡಲ್ಲ ಅಲ್ವಾ ರೀ? ಬೇಲ್ ಒಂಥರ ಅವ್ರ ಮಂದೇವ್ರಿದ್ದಂಗೆ. ತಿಂದಿದ್ದಾರೆ. ಎಲ್ಲಾನು ತಿಂದು ಯುವದಪ್ಪು ಮಾಡ್ತಾ ಇದ್ದೀರಾ ಈಗ? ಯುವದಪ್ಪು ಸ್ನೇಹಿತರೆ, ಸ್ನ್ಯಾಕ್ಸ್ ಎಲ್ಲನೂ ಚೆನ್ನಾಗಿ ತಿನ್ಕೊಂಡು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಮತ್ತೆ ನಾವು ಮಂಜುನಾಥನ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನ ಕಡೆ ಹೊರಟು. ನಾನು ಮೊದಲೇ ಹೇಳಿದ್ದೆ ನಾನು ಬರ್ತಾಯಿದ್ದೀನಿ, ಅದು ಸುಮಾರು ವರ್ಷ ಆದಮೇಲೆ ಬರ್ತಾಯಿದ್ದೀನಿ. ಟೈಮ್ ಯಾಕೆ 9 ಗಂಟೆ ತೋರಿಸ್ತೈತೆ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಫುಲ್ ಖಾಲಿ ಖಾಲಿ ಇದೆ ಅಲ್ವಾ ಅದಕ್ಕೆ? ಖಾಲಿ ಖಾಲಿ ಇದೆ ರೀ, ಡೈರೆಕ್ಟಾಗಿ ಬಿಡೋರಂತೆ. ಈಗ ನೋಡೋಣ ಎಷ್ಟು ಸುತ್ಕೊಂಡು ಹೋಗ್ಬೇಕು ಅಂತ. ಸುಮಾರು ಒಂದು 3.5 ವರ್ಷ ಆಗಿತ್ತು ನಾವು ಧರ್ಮಸ್ಥಳಕ್ಕೆ ಬಂದಿದ್ದು. ವಸಂತಣ್ಣ ನೋಡಿ ನಿಮ್ಮ ಕಡೆಯವರು. ಚೂರು ಎಲ್ಲೂ ಗಲೀಜು ಏನೂ ಇಲ್ಲ ಮಾತ್ರ ಅಲ್ವಾ? ತುಂಬ ಚೆನ್ನಾಗಿ. ಸ್ನೇಹಿತರೆ, ದರ್ಶನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಅಷ್ಟೊಂದು ರಶ್ಶು ಅಂತಲೂ ಏನೂ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿ ನಿಂತುಕೊಂಡು ಕಣ್ಣು ತುಂಬ ದೇವರ ದರ್ಶನ ಮಾಡ್ಕೊಬಂದು.
ಸ್ನೇಹಿತರೆ ದರ್ಶನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಧರ್ಮಸ್ಥಳದಲ್ಲಿ ಊಟನ ಮಾಡೋಣ ಅಂತ ಹೇಳ್ಬಿಟ್ಟು ಹೋದು ಪ್ರಸಾದನ ತಿನ್ಕೊಂಡು ಅಲ್ಲಿಂದ ಆಚೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಗುನ ಮನೇಲಿ ಬಿಟ್ಟು ಚಿಕ್ಕ ಮಗುನ ಕರ್ಕೊ ಬಂದಿದೀವಿ ನಾವು. ಮಗು ಆಟ ಮಾಡ್ಕೊಂಡು ಐಸ್ ಕ್ರೀಮ್ ತಿಂತಾ ಇದೆ. ನೋಡಿ ನಮ್ಮ ಯಾರ ಕೈಲಿಲ್ಲ. ನೋಡಿ ನಮ್ಮ ಮುದ್ಕೇನೂ ಸುಮ್ಮನೆ ಕೂತಾರೆ, ಇವರು ಸುಮ್ಮನೆ ಕೂತಾರೆ, ನಾನು ಸುಮ್ಮನೆ ಕೂತಿದ್ದೀನಿ. ಸ್ನೇಹಿತರೆ ನಾವು ಯಾರೂ ಐಸ್ ಕ್ರೀಮ್ ತಿನ್ನಲಿಲ್ಲ. ಅವ್ರು ಮಾತ್ರ ನಾನೊಂದು ಐಸ್ ಕ್ರೀಮ್ ತಿಂತೀನಿ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ನ ತಗೊಬಂದು ತಿಂತಾಯಿದ್ರು. ಅದಕ್ಕೆ ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೆ. ಹಾಗೆ ಕೂತಿರುವಾಗ ಈ ನಾಯಿ ಇಲ್ಲಿ ಮಲ್ಕೊಂಡಿತ್ತು. ಸುಮ್ಮನೆ ಇರಲಿ ಅಂತ ಹೇಳ್ಬಿಟ್ಟು ಒಂದು ಫೋಟೋ ತಗೊಬಂದು ಎಷ್ಟು ನೆಮ್ಮದಿಯಾಗಿ ಮಲ್ಕೊಂಡಿದೆ ನೋಡಿ. ಅದು ಅಷ್ಟು ಗದ್ದಲದ ನಡುವೆನೂ ಇಷ್ಟೊಂದು ನೆಮ್ಮದಿಯಾದ ನಿದ್ದೆ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಹಾಗೆ ಇಲ್ಲೆಲ್ಲ ಉದ್ದಕ್ಕೂ ಹಾಸ್ಕೊಂಡು ಮಲ್ಕೊಂಡಿದ್ರು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವ, ಒಂದು ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.